ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತ ಸಂಖ್ಯಾಶಾಸ್ತ್ರದಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನ ಅಥವಾ ಬಹುಲಕವನ್ನು ಕಂಡುಹಿಡಿಯುವ ವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಬಹುಲಕ ಸಮಸ್ಯೆಯನ್ನು ಬಿಡಿಸೋದ್ರ ಮೇಲೆ ಸೂತ್ರದ ಆಧಾರದ ಮೇಲೆ ಎರಡು ಲೆಕ್ಕನೂ ಕೂಡ ಬಿಡಿಸಿ ತೋರಿಸಿದ್ದೆ. ಅದು ಸುಲಭವಾಗಿದೆ. ಪರೀಕ್ಷೆಗೆ 3 ಮಾರ್ಕ್ಸ್ಗೆ ಬರುವಂತ ಒಂದು ಲೆಕ್ಕ ಇರುತ್ತೆ. ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಮುಂದುವರೆದಂತೆ ಬಹುಲಕ ಆದ್ಮೇಲೆ ರೂಢಿ ಬೆಲೆ ಆದ್ಮೇಲೆ ಒಂದು ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯೋದು ಅಥವಾ ಮಧ್ಯಮ ಬೆಲೆಯನ್ನು ಕಂಡುಹಿಡಿಯೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ. ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಅಥವಾ ಮಧ್ಯಮ ಬೆಲೆ. ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಒಂದು ವರ್ಗಾಂತರಕ್ಕೆ ಯಾವ ರೀತಿ ಮಧ್ಯ ಬೆಲೆ ಕಂಡುಹಿಡಿದು ತಿಳ್ಕೊಂಡಿದ್ದೀರಿ. ಇಲ್ಲಿ ಸಂಖ್ಯೆಗಳು, ಈಗ ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಉದಾಹರಣೆಗೆ 1 ರಿಂದ 5, 1, 2, 3, 4, 5 ಅಂತಿದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮಧ್ಯಾಂಕ ಯಾವ ರೀತಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇಲ್ಲಿ 5 ಸಂಖ್ಯೆಗಳಲ್ಲಿ ಮಧ್ಯದ ಬೆಲೆಯನ್ನು ಮಧ್ಯಾಂಕ ಅಂತ ಕರೀತಾರೆ. 5 ಸಂಖ್ಯೆಗಳಲ್ಲಿ ಮಧ್ಯದ ಬೆಲೆಯನ್ನು ಮಧ್ಯಾಂಕ ಅಂತ ಈ ರೀತಿಯಾಗಿ ಸುಲಭ ಕಂಡುಹಿಡಿದುಕೊಳ್ಬಹುದು. ಅಥವಾ 6 ರಿಂದ 10 ಅಂತಿದ್ರೆ 6, 7, 8, 9, 10 ಮಧ್ಯದ ಎಷ್ಟಾಗುತ್ತೆ? 8 ಆಗುತ್ತೆ. ಈ ಕಡೆ 2 ಸಂಖ್ಯೆ, ಈ ಕಡೆ 2 ಸಂಖ್ಯೆ ಬಿಟ್ಬಿಟ್ರೆ ಮಧ್ಯ ಸಂಖ್ಯೆ ಎಷ್ಟಾಗುತ್ತೆ? 8 ಆಗುತ್ತೆ. ಇದು ಗಣಿತ ಕ್ರಮದಲ್ಲಿ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಈ ಸಂಖ್ಯೆ ಬರ್ಕೊಂಡು ಹೇಳುವ ರೀತಿ ಇದು. ಗಣಿತ ಕ್ರಮದಲ್ಲಿ ಕಂಡುಹಿಡಿಯಬೇಕಾದ್ರೆ 1 + 5 / 2 ಎಷ್ಟಾಗುತ್ತೆ? 1 + 5 ಎಷ್ಟಾಗುತ್ತೆ? 6 ಆಗುತ್ತೆ. 6/2 = 2 1 2 3 ಮಧ್ಯ ಸಂಖ್ಯೆ ಎಷ್ಟಾಯ್ತು? 3 ಆಯ್ತು. ಅದೇ ತರ ಇದಕ್ಕೆ 6 ರಿಂದ 10ಕ್ಕೆ ಮಧ್ಯ ಬೆಲೆ ನೋಡಿದ್ರೆ 6 + 10 / 2 ಅಂದ್ರೆ ಕೆಳಮಿತಿ ಮತ್ತು ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನ ಕೂಡ್ಬಿಟ್ಟು 2ರಿಂದ ಭಾಗಿಸಬೇಕಾಗುತ್ತೆ. 10 ಕ್ಯಾನ್ಸಲ್ ಎಷ್ಟಾಯ್ತು? 16 / 2 2 1 2 8 ಮಧ್ಯ ಸಂಖ್ಯೆ ಎಷ್ಟಾಯ್ತು? 8 ಆಯ್ತು. ಈ ರೀತಿಯಾಗಿ ನಾವು ಒಂದು ವರ್ಗಾಂತರಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಬಹುದು. ಮಧ್ಯ ಬೆಲೆ ಕಂಡುಹಿಡಿದು ಹಿಂದಿನ ತರಗತಿ ಕೂಡ ತಿಳ್ಕೊಂಡಿದ್ವಿ. ಇದೇ ರೀತಿಯಾಗಿ ವರ್ಗಾಂತರ ಗಾತ್ರ 5 ಇತ್ತಪ್ಪ. ವರ್ಗಾಂತರ ಗಾತ್ರ ಜಾಸ್ತಿ ಏನ್ ಮಾಡಬಹುದು? ಉದಾಹರಣೆಗೆ 2, 4, 6, 7, 8, 9, 10 ಹೀಗಿದ್ದಾಗ ಸಂಖ್ಯೆಗಳಿದ್ದಾಗ ನೋಡಿ, ಈ ಕಡೆ 3 ಸಂಖ್ಯೆ, ಈ ಕಡೆ 3 ಸಂಖ್ಯೆ ಮಾಡಿ ಸಂಖ್ಯೆ 7 ಬರೀಬಹುದು. ಅಥವಾ ಸಂಖ್ಯೆಗಳನ್ನ ಎಲ್ಲಿ ಬೇಕಂತ ಕೊಡ್ತಿದ್ರೆ, ಯಾಕೆ ಬೇಕಂತ ಕೊಡ್ತಿದ್ರೆ ಆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಅಥವಾ ರೇಖೆಯ ಕ್ರಮದಲ್ಲಿ ಬರ್ಕೊಂಡು 2 ಕಡೆ ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಮಧ್ಯಮ ಬೆಲೆ ಕಂಡುಹಿಡಿಯಬೇಕಾಗುತ್ತೆ. ಅಕಸ್ಮಾತ್ ಕೊಟ್ಟಿರುವಂತಹ ಸಂಖ್ಯೆಗಳು ಬೆಸ ಸಂಖ್ಯೆ ಆಗಿದ್ರೆ 2 ಕಡೆ ಡಿವೈಡ್ ಮಾಡಿಬಿಟ್ಟು ಮಧ್ಯದಲ್ಲಿರೋದು ಒಂದು ಸಂಖ್ಯೆ ಬರುತ್ತೆ, ಅದು ಮಧ್ಯಾಂಕ ಅಂತ ಹೇಳ್ಬೋದು. ಕೊಟ್ಟಿರುವ ಸಂಖ್ಯೆಗಳ ಅಂಕೆಗಳು ಸರಿ ಸಂಖ್ಯೆಗಳಾಗಿವೆ. ಉದಾಹರಣೆಗೆ 1, 2, 3, 4, 5, 6 ನೋಡಿ, ಈ ಕಡೆನೂ 3 ಅಂಕಿದ್ದಾವೆ, ಈ ಕಡೆನೂ 3 ಅಂಕಿದ್ದಾವೆ. ಮಧ್ಯ ಸಂಖ್ಯೆ ಯಾಕೆ ಹಿಡಿಬೇಕಪ್ಪ ಅಂತಂದ್ರೆ ಈ ಕಡೆ 2 ಅಂಕಿ, ಈ ಕಡೆ 2 ಅಂಕಿ ಬಿಟ್ಬಿಟ್ಟು ಮಧ್ಯ 2 ಅಂಕಿ ತಗೊಳ್ಬೇಕಾಗತ್ತೆ. ಮಧ್ಯ 2 ಅಂಕಿ 3 ಮತ್ತು 4ರ ಮಧ್ಯ ಸಂಖ್ಯೆ ಎಷ್ಟಾಗುತ್ತೆ? 3.5 ಬರುತ್ತೆ. ಇದು ಮಧ್ಯಾಂಕ ಆಗುತ್ತೆ. 3.5 ಆಗುತ್ತೆ. ಇಲ್ಲ ಅಂದ್ರೆ ಗಣಿತ ಕ್ರಮದಲ್ಲಿ ಮಾಡಬೇಕಾದ್ರೆ 3 + 4/2 2 ಕೂಡ್ಬಿಟ್ಟು 2ರಿಂದ ಭಾಗಿಸಿ 4ಕ್ಕೆ 3 ಎಷ್ಟಾಯ್ತು? 7/2 ಆಗುತ್ತೆ. 2ರಿಂದ 7 ಭಾಗಿಸಿ ಎಷ್ಟಾಗುತ್ತೆ? 3.5 ಬರುತ್ತೆ. ಈ ರೀತಿಯಾಗಿ ಕೂಡ ಕಂಡುಹಿಡಿಯಬಹುದು. ಮಧ್ಯದಲ್ಲಿ 2 ಸಂಖ್ಯೆ ಉಳ್ಕೊಂಡ್ರೆ, ಒಂದೇ ಸಂಖ್ಯೆ ಉಳ್ಕೊಂಡ್ರೆ ಮಧ್ಯಾಂಕ ಮಾಡ್ಕೋಬಹುದು. 2 ಸಂಖ್ಯೆ ಉಳ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಧ್ಯದ 2 ಸಂಖ್ಯೆನ ಕೂಡ್ಬಿಟ್ಟು 2ರಿಂದ ಭಾಗಿಸಬೇಕಾಗುತ್ತೆ. ಈ ರೀತಿಯಾಗಿ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯುವ ಬಗ್ಗೆ ನೀವು 9ನೇ ಕ್ಲಾಸ್ ತಿಳ್ಕೊಂಡಿದ್ದೀರಿ. ಈಗ 10ನೇ ತರಗತಿಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ.
ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಬರ್ತಾ ಹೋಗುತ್ತೆ. ಆ ಸೂತ್ರವನ್ನ ಈಗ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಮಧ್ಯಾಂಕ ಇಸ್ ಈಕ್ವಲ್ ಟು ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 minus C of divided by F into H. ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ F ಇಂಟು H ಅಂತ ಹೇಳಿ. ಇಲ್ಲಿ L ಅಂದ್ರೆ ಏನು, N ಅಂದ್ರೆ ಏನು, CF ಅಂದ್ರೆ ಏನು, F ಅಂದ್ರೆ ಏನು, H ಅಂದ್ರೆ ಏನು ಅಂತ ಬರ್ಕೊಂಬೋಣ. L ಅಂತ ಹೇಳಿದ್ರೆ ಇಲ್ಲಿ ಮಧ್ಯಾಂಕ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕ ಇರುವ ವರ್ಗಾಂತರದ ಕೆಳಮಿತಿ. ನೆಕ್ಸ್ಟ್ ಎನ್ ಅಂತ ಹೇಳಿದ್ರೆ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಎನ್ ಅಂತ ಹೇಳಿದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ. ಪ್ರಾಪ್ತಾಂಕಗಳ ಸಂಖ್ಯೆ. ನೆಕ್ಸ್ಟ್ CF ಅಂತ ಹೇಳಿದ್ರೆ ಸಂಚಿತ ಆವೃತ್ತಿ ಅಂತ ಹೇಳ್ತಾರೆ. CF ಅಂತೇಳಿ ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಮಧ್ಯಾಂಕಗಳು ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. F ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ನೆಕ್ಸ್ಟ್ H ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ. ಇಷ್ಟು ತಿಳ್ಕೊಂಡಿರ್ಬೇಕಾಗುತ್ತೆ ಸೂತ್ರದಲ್ಲಿ ಬರುವಂತ ಅಂಶಗಳು. ಎಲ್ಲ ಅಂತ ಹೇಳಿದ್ರೆ ಮಧ್ಯಾಂಕರು ವರ್ಗಾಂತರದ ಕೆಳಮಿತಿ. ನೆಕ್ಸ್ಟ್ ಎನ್ ಅಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಅಥವಾ ಒಟ್ಟು ಸಂಖ್ಯೆ. CF ಅಂತ ಹೇಳಿದ್ರೆ ಮಧ್ಯಾಂಕ ಇರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. F ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. H ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ. ಈ ರೀತಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಈಗ ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇಲ್ಲೊಂದು ಸಮಸ್ಯೆ ಇದೆ. ನೋಡಿ, ಒಂದು ಪರೀಕ್ಷೆಯಲ್ಲಿ 53 ವಿದ್ಯಾರ್ಥಿಗಳು 100 ಅಂಕಗಳಿಗೆ ಪಡೆದ ಅಂಕಗಳ ಒಂದು ವರ್ಗೀಕೃತ ಆವೃತ್ತಿ ವಿತರಣೆಯನ್ನು ಕೆಳಗೆ ಕೊಟ್ಟಿದ್ದಾರೆ. ಆಯ್ತಾ, ಒಂದು ಪರೀಕ್ಷೆ ಇದೆ. ಒಂದು ಪರೀಕ್ಷೆಯಲ್ಲಿ 53 ವಿದ್ಯಾರ್ಥಿಗಳು 100 ಅಂಕಗಳಿಗೆ ಪಡೆದಂತಹ ಒಟ್ಟು ಅಂಕಗಳನ್ನ ವರ್ಗೀಕೃತ ಆವೃತ್ತಿ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಅದಕ್ಕೆ ಯಾವ ರೀತಿಯಾಗಿ ವರ್ಗಾಂತರವನ್ನು ಮಧ್ಯಾಂಕವನ್ನು ಕಂಡುಹಿಡಿಯಬೇಕು ಅನ್ನೋ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸಮಸ್ಯೆ ಇರೋದು ನೋಡಿ, ಲೆಕ್ಕ ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ. ವಿದ್ಯಾರ್ಥಿಗಳ ಸಂಖ್ಯೆ
10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90, 90ರಿಂದ 100. ನೋಡಿ, 0ಯಿಂದ 10 ಅಂಕವನ್ನು ತೆಗೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. ಇದು 5, ಇದು 3, ಇದು 4, 3, 3, 4, 7, 9, 7, 8. ಈ ರೀತಿಯಾಗಿ ಸಮಸ್ಯೆ ಕೊಟ್ಟಿದ್ದಾರೆ. ಇಲ್ಲಿ 0ಯಿಂದ 10 ಅಂಕ ತೆಗೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. 53 ವಿದ್ಯಾರ್ಥಿಗಳಲ್ಲಿ 0ಯಿಂದ 10 ಅಂಕ ತೆಗೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. 10ರಿಂದ 20 ಅಂಕ ತೆಗೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 3. 20ರಿಂದ 30 4 ವಿದ್ಯಾರ್ಥಿಗಳು. 30ರಿಂದ 40 3 ವಿದ್ಯಾರ್ಥಿಗಳು. 40ರಿಂದ 50 3 ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ 90ರಿಂದ 100 ಅಂಕ ತೆಗೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 8 ಜನ ಇದ್ದಾರೆ. 8 ವಿದ್ಯಾರ್ಥಿಗಳು ಇದ್ದಾರೆ. ಈಗ ಈ ವರ್ಗೀಕೃತ ದತ್ತಾಂಶಗಳಿಗೆ ನಾವು ಕಂಡುಹಿಡಿಯಬೇಕಾಗುತ್ತೆ, ಮಧ್ಯಾಹ್ನವನ್ನು ಕಂಡುಹಿಡಿಯಬೇಕಾಗುತ್ತೆ. ಮಧ್ಯಾಹ್ನವನ್ನು ಕಂಡುಹಿಡಿದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ 2 ಕೋಷ್ಟಕ ಕೊಟ್ಟಿದ್ದಾರೆ. ಈ ಕೋಷ್ಟಕವನ್ನು ನೀವು ಮತ್ತೆ ಬರ್ಕೊಳ್ಬೇಕಾಗುತ್ತೆ. ಮತ್ತೆ ಬರ್ಕೊಂಡು ಇನ್ನೊಂದು 3ನೇ ಕೋಷ್ಟಕವನ್ನು ರಚನೆ ಮಾಡ್ಕೊಂಡು ಅದರ ಆಧಾರದ ಲೆಕ್ಕಗೊಳಿಸಬೇಕಾಗುತ್ತೆ. ಈ ಫಸ್ಟ್ ಮತ್ತೆ ಇದು ಲೆಕ್ಕ, ಇದು ಉತ್ತರ ಬಿಡಿಸ್ಬೇಕಾದ್ರೆ ಇಲ್ಲಿ ಅಂಕಗಳು, ವಿದ್ಯಾರ್ಥಿಗಳ ಸಂಖ್ಯೆ, ಇನ್ನೊಂದು ಕಾಲ ಮಾಡ್ತಾ ಹೋಗುತ್ತೆ. ಸಂಚಿತ ಆವೃತ್ತಿ, CF ಅಂತೇಳಿ. F ಆಗುತ್ತೆ. ನೋಡಿ, 0ಯಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90, 90ರಿಂದ 100. ಈ ರೀತಿಯ ಎಷ್ಟು? 5, 3, 4, 3, 3, 4, 7, 9, 7, 8. ಇದು ಲೆಕ್ಕ. ಸಮಸ್ಯೆ ಇರುತ್ತಿದೆ, ಸಮಸ್ಯೆ ಕೊಟ್ಟಿರ್ತಾರೆ. ಇದಕ್ಕೇನ್ ಮಾಡಬೇಕು? ಸಂಚಿತ ಆವೃತ್ತಿ, ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾ ಹೋಗ್ಬೇಕಾಗುತ್ತೆ. 5, 5ಕ್ಕೆ 3ನೇ ಸೇರಿಸಿ, 5ಕ್ಕೆ 3ನೇ ಸೇರಿಸಿ ಆಗುತ್ತೆ 8 ಆಗುತ್ತೆ. ಸಂಚಿತ ಆವೃತ್ತಿ ಒಂದು ಸೇರಿಸ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ 8, 4, 12, 12, 3, 15, 15, 3, 18, 18, 4, 22, 22, 7, 29, 29, 9, 38, 38, 7, 45, 45, 8, 70. ಇದಕ್ಕೆ ಲೆಕ್ಕ ಬರ್ತಾ ಹೋಗುತ್ತೆ. ಇಲ್ಲಿ ಎನ್ ಅಂತ ಹೇಳಿದ್ರೆ 53 ತಗೊಳ್ಬೇಕು, ತಗೊಳ್ಬೇಕು ಎನ್ ಬೆಲೆ ಆಗುತ್ತೆ.
11 ಎಷ್ಟು 53. ನೆಕ್ಸ್ಟ್ ನೋಡಿ, ಈಗ ಸೂತ್ರ. ಫಸ್ಟ್ ಸೂತ್ರದಲ್ಲಿ ಬರುವಂತಹ n/2 ಫಸ್ಟ್ ಹಿಡ್ಕೊಬೇಕಾಗುತ್ತೆ. n/2 ಇಸ್ ಈಕ್ವಲ್ ಟು n ಅಂದೆಷ್ಟು 53/2. n ಅಂದ್ರೆ 53/2. ಬಾಕ್ಸ್ ಇದೆ 2 4 ಎಷ್ಕ 13 2 12 ಎಷ್ಕ 1 10 2 26 ತಗೊಳ್ಬೇಕಾಗತ್ತೆ. ಸೂತ್ರ ಮಧ್ಯಾಂಕ L plus n/2 minus CF divided by F into H. into H ಅಂತ ಬರ್ಕೋಬೇಕಾಗುತ್ತೆ. ಎಷ್ಟು ಬೆಲೆಗಳನ್ನು ಹಾಕ್ತಾವ ಈಗ ಇಲ್ಲಿ ಫಸ್ಟ್ L ಅಂತ ಹೇಳಿದ್ರೆ ಮಧ್ಯಾಂಕಗಳು ವರ್ಗಾಂತರ ಕೆಳಗಿತಿ. ಇಲ್ಲಿ ಮಧ್ಯಾಂಕ ಯಾವ ರೀತಿ ಕಂಡಿಬೇಕು ಅಂದ್ರೆ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳಲ್ಲಿ ಇಲ್ಲಿ 26.5 n ಬೆಲೆಯನ್ನ 53 ಬರುತ್ತೆ. 2ರಿಂದ ಭಾಗಿಸಿದ್ರೆ 26.5 ಬರುತ್ತೆ. ಸಂಚಿತ ಆವೃತ್ತಿಯಲ್ಲಿ ಇಲ್ಲಿ 22 ಆದ್ಮೇಲೆ 23, 24, 25, 26.5 ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ. 22 ಆದ ನಂತರ 18 ಇದೆ, 22 ಇದೆ, 26.5 ಎಲ್ಲಿ ಬರುತ್ತೆ? 22 ಆದ್ಮೇಲೆ 23, 24, 25, 26.5 ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟು ಭಾಗವನ್ನ ನಾವು ತಗೊಳ್ಬೇಕಾಗುತ್ತೆ. ಇದು ತಗೊಳ್ಬೇಕಾಗತ್ತೆ. ಇಲ್ಲಿ 26.5 ಇಲ್ಲಿ ಬರೋದ್ರಿಂದ ಇಲ್ಲಿ ನೋಡಿ ಈ ಭಾಗ 26.5 ಬರುತ್ತೆ. ಆದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ L ಅಂತ ಹೇಳಿದ್ರೆ 26.5 ಬರುವಂತಹ ವರ್ಗಾಂತರದ ಕೆಳಮಿತಿ ಎಷ್ಟಾಗುತ್ತೆ? 60ರಿಂದ 70 26.5 ಬರೋದು ಈ ಭಾಗದಲ್ಲಿ. ವರ್ಗಾಂತರ ಕೆಳಮಿತಿ ಎಷ್ಟಾಗುತ್ತೆ? L ಎಷ್ಟಾಯ್ತು? 60 ಆಯ್ತು. ಪ್ಲಸ್ n/2 ಅಂತ ಹೇಳಿದ್ರೆ ಈ ಬಾಕ್ಸ್ ಕೊಂಡಿದೀವಿ 26.5 ಮೈನಸ್ CF ಅಂತ ಹೇಳಿದ್ರೆ CF ಅಂದ್ರೆ ಏನು? ಇಲ್ಲಿ ಮಧ್ಯಾಂಕ ಬರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಮಧ್ಯಾಂಕ ವರ್ಗಾಂತರ ಇದು 60ರಿಂದ 70. ಇದರ ಹಿಂದಿನ ಸಂಚಿತ ಆವೃತ್ತಿ ಇದಾಗುತ್ತೆ. ಇದು CF ಆಗುತ್ತೆ. ಮಧ್ಯಾಂಕ ಬರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ CF 22. ಇಲ್ಲಿಗೆ 22 ಹಾಕಿ ಡಿವೈಡ್ ಬೈ F ಅಂತ ಹೇಳಿದ್ರೆ F ಅಂದ್ರೆ ಏನು? ಮಧ್ಯಾಂಕಗಳು ವರ್ಗಾಂತರದ ಆವೃತ್ತಿ. ಮಧ್ಯಾಂಕಗಳ ವರ್ಗಾಂತರ ಯಾವುದು? 60ರಿಂದ 70. ಆವೃತ್ತಿ ಎಷ್ಟು? 7. ಇದು F ಆಗುತ್ತೆ. ಇದು 7 ಇಂಟು H ಅಂತ ಹೇಳಿದ್ರೆ ವರ್ಗಾಂತರ ಗಾತ್ರ. ಇಲ್ಲಿ 20ರಲ್ಲಿ 10 ಕಳೆದ್ರಿ ಎಷ್ಟಾಯ್ತು? 10. ಅಥವಾ 10ರಲ್ಲಿ 0 ಕಳೆದ್ರಿ ಎಷ್ಟಾಯ್ತು? 16. ಇದು ಏನಾಗುತ್ತೆ? ಇದು ಹೆಚ್ಚಾಗುತ್ತೆ. 10 ಈ ರೀತಿ ಬರ್ಕೊಂಡು ಇದು ಸಮಸ್ಯೆ. ಇಷ್ಟು ಸೂತ್ರಗಳಿಗೆ ಬೆಲೆಗಳನ್ನು ಹಾಕಿದ್ದಾಯ್ತು. ಈಗ ಬ್ರಾಕೆಟ್ ಅಲ್ಲಿರೋದು ಸುಲಭ ತರಬೇಕಾಗುತ್ತೆ. ಇಸ್ ಈಕ್ವಲ್ ಟು 60 ಪ್ಲಸ್ 26.5ರಲ್ಲಿ 26.5ರಲ್ಲಿ ಎಷ್ಟನ್ನ ಕಳಿಬೇಕಾಗುತ್ತೆ? 22ನ್ನ ಕಳಿಬೇಕಾಗುತ್ತೆ. 22ನ್ನ ಕಳೆದ್ರೆ 5ಕ್ಕೆ 5, 6ರಲ್ಲಿ 2 ಅಂದ್ರೆ 4, 4.5 ಆಗುತ್ತೆ. 4.5 ಡಿವೈಡ್ ಬೈ 7 ಇಂಟು 10 ಎಷ್ಟು? 60 ಪ್ಲಸ್ 4.5ನ 10ರಿಂದ ಗುಣಿಸ್ಕೊಳ್ಳಿ. 4.5 ಇಂಟು 10 ಎಷ್ಟಾಗುತ್ತೆ? 45 ಆಗುತ್ತೆ. ಡಿವೈಡ್ ಬೈ 7 ಎಷ್ಟು? 60ಕ್ಕೆ 60 ಪ್ಲಸ್ 7ರಿಂದ 45ನ ಭಾಗಿಸಿ. 7ರಿಂದ ಭಿನ್ನರಾಶಿ ಭಾಗಿಸಿ. 7ರಿಂದ
45 ಭಾಗಿಸಿದ್ರೆ ಆಗಲೇ 42. ಬೆಳಗ್ಗೆ 35 ಒಳಗೆ 42. 45ರಲ್ಲಿ 42 ಹೋದ್ರೆ 3 ಉಳಿತು. ಈಗ 7ರಿಂದ 3 ಅವಲ್ಲ, ಪಾಯಿಂಟ್ ಕಟ್ಟಿ 0 ಕಟ್ಟಿ 7 4 ಎಷ್ಟು 28. 30ರಲ್ಲಿ 28 ಹೋದ್ರೆ 2 ಉಳಿತು. ಮತ್ತೆ 7ರಿಂದ 2 ಅವಲ್ಲ, ಮತ್ತೆ 0 ಕಟ್ಟಿ 2 14. ಎಷ್ಟು 6 ಉಳಿತು. ಇದು ಬರ್ತಾ ಹೋಗುತ್ತೆ, ಲೆಕ್ಕ ಮುಂದೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ದಶಮಾಂಶ 2ಕ್ಕೆ ಮಾನಂತ ಮಾಡೋಣ. ಅಲ್ಲಿಗೆ ಎಷ್ಟಾಗುತ್ತೆ? ಇದು 6.42 ಆಗುತ್ತೆ. ಅಂದ್ರೆ 7ರಿಂದ 45 ಭಾಗಿಸಿ 6.42 ಆಗುತ್ತೆ. ಈಗ 60ಕ್ಕೆ 6.42 ಸೇರಿಸಿದ್ರೆ 66.42 ಆಗುತ್ತೆ. ಇದು ಮಧ್ಯಾಂಕ. ಇದು ಮಧ್ಯಾಂಕ. ಈ ರೀತಿಯಾಗಿ ನಾವು ಮಧ್ಯಾಂಕವನ್ನ ಕಂಡಿರ್ಬೋದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ 3 ಮಾರ್ಕ್ಸ್ ಇರುವಂತಹ ಒಂದು ಪ್ರಶ್ನೆ ಇದು. ನಿಮಗೆ ಈ ಪಾಠದಲ್ಲಿ ಬರುವಂತಹ ಓಜು ಚಿತ್ರ ಬರುತ್ತೆ, ಅಥವಾ ಬೇರೆ ವಿಧಾನದಲ್ಲಿ ಸರಾಸರಿ ನಡೆ ಬರ್ತಾ ಹೋಗುತ್ತೆ, ಅಥವಾ ಸರಾಸರಿ ಬಹುಲೆಕ್ಕ ಮತ್ತೆ ಮಧ್ಯಾಂಕ ಕಂಡಿದ್ದಕ್ಕೆ 2 ಲೆಕ್ಕ ಇರುತ್ತೆ. 2 ಲೆಕ್ಕದಲ್ಲಿ ಯಾವ್ದಾದ್ರು 1 ಲೆಕ್ಕ ಬಿಡಿಸ್ಬೇಕಾಗುತ್ತೆ. ಇದು ಚಾಯ್ಸ್ ಇರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಮಧ್ಯಾಂಕ ಕಂಡಿಡ್ಬೋದು ಅಥವಾ ಬಹುಲೆಕ್ಕ ಬೇರೆ ಕಂಡಿಡ್ಬೋದು. ಯಾವ ಲೆಕ್ಕ ಮಾಡಿದ್ರು ಕೂಡ ಸುಲಭವಾಗಿ 3 ಮಾರ್ಕ್ಸ್ ತೆಗಿಬಹುದಂತ ಒಂದು ಸಮಸ್ಯೆ ಆಗುತ್ತೆ. ನೋಡಿ ವಿದ್ಯಾರ್ಥಿ ಇನ್ನೊಂದ್ಸರಿ ಈ ಲೆಕ್ಕವನ್ನು ಪುನರಾವರ್ತನೆ ಮಾಡಿಬಿಟ್ಟು ಮುಂದಿನ ಸಮಸ್ಯೆಗೆ ಹೋಗ್ತಾ ಹೋಗೋಣ. ನೋಡಿ ಈ ತರಗತಿಯಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯೋದು. ಈಗ ಒಂದು ದತ್ತಾಂಶ ಕೊಟ್ಟೆ, ಪ್ರಾಪ್ತಾಂಕ ಕೊಟ್ಟಿದ್ದಾರೆ, ಅವ್ರ ರೀತಿ ವಿತರಣೆ ಕೊಟ್ಟಿದ್ದಾರೆ. ವರ್ಗೀಕೃತ ದತ್ತಾಂಶ ಈಗ ಒಂದು ತರಗತಿಯಲ್ಲಿ 53 ವಿದ್ಯಾರ್ಥಿಗಳು 100ಕ್ಕೆ ತೆಗೆದಂತ ಅಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 0ಯಿಂದ 10 ಅಂಕ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. 0ಯಿಂದ 20 ಎಷ್ಟು? 3. ಇದೇ ರೀತಿಯಾಗಿ 90ರಿಂದ 100 ಅಂಕಗಳನ್ನು ತೆಗೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 8. ಇದೊಂದು ಕೋಷ್ಟಕ ಕೊಟ್ಟಿದ್ದಾರೆ. ಈ ಕೋಷ್ಟಕವನ್ನ ನೀವೇನ್ ಮಾಡ್ಬೇಕು? ಆಧಾರ ಹಿಡ್ಕೊಂಡು ಏನ್ ಮಾಡ್ಬೇಕು? ಇನ್ನೊಂದು ಉತ್ತರ ಮಾಡಿ ಇನ್ನೊಂದು ಕೋಷ್ಟಕ ರಚನೆ ಮಾಡ್ಬೇಕಾಗುತ್ತೆ. ಹೇಗಿದೆ ಹಾಗೆ ಬರ್ಕೊಂಡು ಇನ್ನೊಂದು ಕಾಲము ಸಂಚಿತವಾಗಿ ಬರ್ಕೊಳ್ಬೇಕಾಗುತ್ತೆ. ನೋಡಿ ಅಂಕಗಳ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಆಗುತ್ತೆ. ಎಷ್ಟಿದು ಸಂಚಿತಾವೃತ್ತಿ. ಸಂಚಿತಾವೃತ್ತಿ ಹೊಸ ಕಾಲವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ 5 ಎಷ್ಟಿಲ್ಲಿ 5 + 8 ಸರಿ 5 + 3 8 ಆಯ್ತು. ನೆಕ್ಸ್ಟ್ 8 + 4 12. ನೆಕ್ಸ್ಟ್ 12 + 3 15. ನೆಕ್ಸ್ಟ್ 15 + 3 18. ನೆಕ್ಸ್ಟ್ 18 + 4 22. ನೆಕ್ಸ್ಟ್ 22 + 7 29. ಈ ರೀತಿಯಾಗಿ ಕೂಡ್ಬಿಟ್ಟು ಸಂಚಿತಾವೃತ್ತಿ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸಂಚಿತಾವೃತ್ತಿ ಕಂಡುಹಿಡ್ಕೊಂಡ್ಮೇಲೆ ಕೊನೆ ಸಂಚಿತಾವೃತ್ತಿ ಒಟ್ಟು ಮೊತ್ತ ಎಷ್ಟು ಬರುತ್ತೆ? 53 ಬರುತ್ತೆ. ಇದು n ಬೆಲೆ ಆಗುತ್ತೆ. n ಬೆಲೆ ತಗೊಂಡು n/2 ಕಂಡುಹಿಡ್ಬೇಕಾಗುತ್ತೆ. ಅಲ್ಲಿ n/2 53/2 ಭಾಗಿಸಿ ಬರುತ್ತೆ 26.8 ಬರುತ್ತೆ. ಇದು ಸಂಚಿತಾವೃತ್ತಿಯಲ್ಲಿ 26.5 ಏನು ಬರುತ್ತೆ ನೋಡ್ಕೊಬೇಕಾಗುತ್ತೆ ನಾವು. ನೋಡಿರಿ 26.8 ಬರುತ್ತಪ್ಪ ಅಂದ್ರೆ ಇಲ್ಲಿ 22 ಇದೆ. 22 ಆದ ನಂತರ 23, 24, 25, 26 ಈ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಈ ವರ್ಗಾಂತರ ಬರ್ತಾ ಹೋಗುತ್ತೆ. ಅಂದ್ರೆ 60ರಿಂದ 70 ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ತಗೊಂಡು ಈ ವರ್ಗಾಂತರ ತಗೊಳ್ಬೇಕಾಗುತ್ತೆ. ಈ ವರ್ಗಾಂತರದಲ್ಲಿ ನಾವು ತಗೊಂಡಾಗ ಏನಾಗುತ್ತೆ? ಎಲ್ ಅನ್ನ ತಗೊಂಡ್ರೆ ಈ ವರ್ಗಾಂತರದ ಕೆಳಗಿನ ಆವೃತ್ತಿ ಎಲ್ ಬೆಲೆ 60 ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ಲಸ್ ಹಾಕಿ n/2 ಅಂದ್ರೆ 26.5. CF ಅಂತ ಹೇಳಿದ್ರೆ ಈ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಎಷ್ಟು? 22. CF ಈ ವರ್ಗಾಂತರ 60 ಇದರ ಸಂಚಿತ ಆವೃತ್ತಿ ಎಷ್ಟು? 22 ಬರ್ಕೋಬೇಕಾಗತ್ತೆ. ಇಲ್ಲಿ ಎಫ್ ಅಂತ ಹೇಳಿದ್ರೆ ವರ್ಗಾಂತರದ ಆವೃತ್ತಿ ಎಷ್ಟು? 7. ವರ್ಗಾಂತರ ಆವೃತ್ತಿ ಎಷ್ಟು? 7 ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಹೆಚ್ ಅಂತ ಹೇಳಿದ್ರೆ ವರ್ಗಾಂತರ ಘಾತ 24 ಕಳೆದ್ರೆ 10, 30 20 ಕಳೆದ್ರೆ 10, 40 30 ಕಳೆದ್ರೆ 10 ಇಲ್ಲಿ ತಗೊಳ್ಬೇಕಾಗುತ್ತೆ. ತಗೊಂಡು ತಗೋಬೇಕು. 60 26.5 ನಲ್ಲಿ 22 ಅನ್ನ ಕಳೆದ್ರೆ 4.5 ಬರುತ್ತೆ. /7 ಇಂಟು 10 60 ಪ್ಲಸ್ ಈಗ 2 ಗುಣಿಸ್ಕೊಬೇಕಾಗುತ್ತೆ. ಗುಣಿಸ್ಕೊಂಡಾಗ
4.5ರಿಂದ 10 ಗುಣಿಸ್ಕೊಂಡು ಎಷ್ಟಾಗುತ್ತೆ 45 ಆಗುತ್ತೆ ಬೈ 7 ಆಗುತ್ತೆ 45 7ರಿಂದ ಭಾಗಿಸಿ ಬರುತ್ತೆ 6.42 ಬರುತ್ತೆ 60ಕ್ಕೆ 6.42 ಕೂಡಿದ್ರೆ 66.42 ಬರ್ತಾ ಹೋಗುತ್ತೆ ಇದು ಈ ಪ್ರಾಪ್ತಾಂಕಗಳ ಅಥವಾ ಈ ಒಂದು ಕೋಷ್ಟಕದ ಏನಾಗುತ್ತೆ ಮಧ್ಯಾಂಕ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಬಹುದು ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಮಧ್ಯಾಂಕ ಕಂಡಿದ್ದಕ್ಕೆ ಇನ್ನೊಂದು ಸಮಸ್ಯೆಯನ್ನ ಇದನ್ನ ನಾವು ಬಿಡಿಸ್ತಾ ಹೋಗೋಣ ಒಂದು ಚಿಕ್ಕದ ಸಮಸ್ಯೆ ಬಿಡಿಸ್ತಾ ಈಗ ಎರಡೇ ಲೆಕ್ಕ ಇದು ಪಠ್ಯ ಪುಸ್ತಕದಲ್ಲಿ ಇರುವಂತದ್ದು ಏನೋ ಲೆಕ್ಕ ಕೊಟ್ಬಿಡ್ತೀನಿ ನಾನು ವರ್ಗಾಂತರ ಆವೃತ್ತಿ ವರ್ಗಾಂತರ ಆವೃತ್ತಿ 130ರಿಂದ 140 140ರಿಂದ 145 145ರಿಂದ 150 150ರಿಂದ 155 155ರಿಂದ 160 160ರಿಂದ 165 ಸಮಸ್ಯೆ 4 7 18 11 6 5 ಇದೇ ಸಮಸ್ಯೆ ಕೊಟ್ಟಿದ್ದಾರೆ ಈ ಸಮಸ್ಯೆ ಈಗ ಅದೇನು ಕಾಣಬೇಕು ಈಗ ಮಧ್ಯಾಂಕ ಕಾಣಿಡ್ತಾ ಹೋಗೋಣ ಇಲ್ಲಿ ಫಸ್ಟ್ ವರ್ಗಾಂತರ ಆವೃತ್ತಿ ಸಂಚಿತ ಆವೃತ್ತಿ ನೋಡಿ 135ರಿಂದ 140 140ರಿಂದ 145 145ರಿಂದ 150 150ರಿಂದ 155 155ರಿಂದ 160 160ರಿಂದ 165 4 7 18 11 6 5 4 7 18 11 6 5 ಸಮಸ್ಯೆ ಕೊಟ್ಟಿದ್ದಾರೆ ಈಗ ಏನ್ ಮಾಡ್ಬೇಕು ಸಂಚಿತ ಆವೃತ್ತಿ ಕಂಡಿಡ್ಬೇಕು CF ಕಂಡಿಡ್ಬೇಕಾಗತ್ತೆ 4ಕ್ಕೆ 4 4ಕ್ಕೆ 7 ಸೇರಿಸಿ 11 11 18 8 1 9 1 1 29 ನೆಕ್ಸ್ಟ್ 29 11 9 1 10 ಎಷ್ಟ್ 1 3 1 4 40 ಪ್ಲಸ್ 6 46 46 ಪ್ಲಸ್ 5 ಎಷ್ಟಾಯ್ತು 50 ಈ ರೀತಿಯಾಗಿ 51 ಬರ್ತಾ ಹೋಗುತ್ತೆ ಹೇಳಬೇಕು ಈಗ ಸೂತ್ರ ಫಸ್ಟ್ n/2 ಕಂಡುಹಿಡಿಯೋಣ n/2 ಎಷ್ಟಿದೆ n ಬೆಲೆ ಎಷ್ಟಿದೆ n ಬೆಲೆ 51 ಇದೆ n
ಆಮೇಲೆ 51 ಇದೆ. ಇಲ್ಲಿ 51/2 2ರಿಂದ 51 ಹಾಕಿದ್ರೆ 2 4 1 ಉಳಿತು 11 ಆಯ್ತು 2 10 ಎಷ್ಟಾ 1 ಪಾಯಿಂಟ್ ಕಟ್ಟಿ 0 2 25.5 51ರಲ್ಲಿ ಅರ್ಧ 25.5 ಆಯ್ತು. ಎಷ್ಟು ಸೂತ್ರ ಮಧ್ಯಾಂಕ L ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ F ಇಂಟು ಏನು ಈಗ ಮಧ್ಯಾಂಕರ ವರ್ಗ ಅಂತ ಕಂಡುಹಿಡಿಯಬೇಕಾಗತ್ತೆ. ಈಗ n/2 ಎಷ್ಟು ಬರುತ್ತೆ 25.2 ಬಂತಲ್ವಾ 25.2 ವರ್ಗಾಂತರದ ಏನು ಬರುತ್ತೆ ನೋಡಿ. ಇಲ್ಲಿ 11 ಆಯ್ತು 4 ಇದೆ 11 ಇದೆ. ಇಲ್ಲಿ 11 ಆದ ನಂತರ ಈ ಭಾಗದಲ್ಲಿ ನೋಡಿ 11 ಅಂದಾಗ 12 13 14 15 ಈ ವರ್ಗಾಂತದಲ್ಲಿ 25.5 ಬರ್ತಾ ಹೋಗುತ್ತೆ ಮುಂದಾದ್ಮೇಲೆ. ಇಲ್ಲಿ 29.5 ಬರುತ್ತೆ. ಅದಕ್ಕೋಸ್ಕರ 11 ಆದ ನಂತರ ಮುಂದೆ ಈ ವರ್ಗಾಂತ 145ರಿಂದ 150ರಲ್ಲಿ ಈ ವರ್ಗಾಂತದಲ್ಲಿ ಮಧ್ಯಾಂಕ ಬರ್ತಾ ಹೋಗುತ್ತೆ. ಈ ವರ್ಗಾಂತ ಬರ್ತಾ ಹೋಗುತ್ತೆ. ಅಲ್ಲಿಗೆ 145ರಿಂದ 150ಕ್ಕೆ ಕೆಳಮಿತಿ ಎಲ್ ಬೆಲೆ ಎಷ್ಟಾಯ್ತು 145 ಆಯ್ತು. ಈ ಬೆಲೆ 145 ಪ್ಲಸ್ n/2 ಹೇಳಿದ್ವಿ 25.5 ಮೈನಸ್ CF ಅಂತ ಹೇಳಿದ್ರೆ ಈಗ ತಿಳ್ಕೊಂಡಿದ್ವಿ. CF ಏನು ಮಧ್ಯಾಂಕರು ವರ್ಗಾಂತರ ಹಿಂದಿನ ಸಂಚಿತ ಆವೃತ್ತಿ. ಮಧ್ಯಾಂಕರು ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಇದು CF ಆಗುತ್ತೆ. ಇದು 11 ಡಿವೈಡ್ ಬೈ F ಅಂದ್ರೆ ಏನು ವರ್ಗಾಂತರದ ಆವೃತ್ತಿ. ವರ್ಗಾಂತರ 145ರಿಂದ 150 ಆವೃತ್ತಿ ಎಷ್ಟಿದೆ 18 ಇದೆ. 18 ಹಾಕಿ ಇಂಟು ಹೆಚ್ಚು ಅಂತ ಹೇಳಿದ್ರೆ ವರ್ಗಾಂತರ ಗಾತ್ರ 140ರಲ್ಲಿ 135 ಎಷ್ಟಾಗುತ್ತೆ 5 ಆಗುತ್ತೆ. ಅಥವಾ 145ರಲ್ಲಿ 145 ಎಷ್ಟಾಗುತ್ತೆ 5 ಆಗುತ್ತೆ. 5 ಎಷ್ಟು 145 ಪ್ಲಸ್ ಈಗ ನೋಡಿ 25.5ರಲ್ಲಿ 11 ಕಳೆಯಬೇಕಾಗುತ್ತೆ. 25.5ರಲ್ಲಿ 11 ಕಳೆದ್ರೆ 5ಕ್ಕೆ 5 5 ಅಂದ್ರೆ 4 1 2 ನೋಡಿದ್ರೆ 1 ಅಲ್ಲಿ 14.5 ಡಿವೈಡ್ ಬೈ 18 ಇಂಟು 5. ನೆಕ್ಸ್ಟ್ 145 ಪ್ಲಸ್ 14.5 ಅನ್ನ 18 ಮತ್ತು 5 ಯಾವ ಬಗ್ಗೆಯೂ ಹೋಗಲ್ಲ. ಅದಕ್ಕೋಸ್ಕರ 14.5 5ರಿಂದ ಗುಣಿಸ್ಕೊಳ್ಳಿ. ಲೆಕ್ಕ ನಡೆಸ್ತಾ ಇದ್ದ 14.5 ಇಂಟು ಎಷ್ಟು 5 ಇದನ್ನು ಗುಣಿಸ್ಕೊಳ್ಳೋಣ. 5 25 2 22 22 ಎಷ್ಟ 2 ಇದೊಂದು 5 ಇದು 2 7 ಅಲ್ಲಿಗೆ ಪಾಯಿಂಟ್ ಇಲ್ಲಿ ಬರುತ್ತೆ 72.5 ಬೈ ಹೆಸರು ಗುಣಿಸ್ಕೊಳ್ಳೋಣ. ಇದೊಂದು 25 ಎಷ್ಟು 2 ಇದಕ್ಕೆ 20 ಪ್ಲಸ್ 2 22 ಎಷ್ಟು 2 ಇದೊಂದು 5 2 7 ಇಲ್ಲಿ ಒಂದಂಕೆ ಪಾಯಿಂಟ್ ಇದೆ. ಒಂದಂಕೆ ಪಾಯಿಂಟ್ ಇಟ್ಟಿದೆ ಅಂತ ಹೇಳಿದ್ರೆ 72.5. ಈಗ 72.5ರಿಂದ 72.5 ಡಿವೈಡ್ ಬೈ 18 ಇದೆ. ಇದನ್ನು ಪೂರ್ಣಾಂಕ ಮಾಡೋಣ. 275 ಇದನ್ನು 180 ಮಾಡ್ಕೊಳ್ಳಿ. ಈಗ ನೋಡಿ ಮೇಲೆ ಮತ್ತೆ ಕೆಳಗಡೆ 5 ಮತ್ತು 0 5 ಮತ್ತು ಭಾಗ ಸುಲಭ ಬಾಗಿಸ್ಕೊಡ್ಬೋದು. ಇಲ್ಲಿ 5 3 15 14 30 13 15 18 3 ಉಳಿತು 5 35 ಈಗ 5 ಮಗ್ಗಿಲೆ 5 1 5 22 ಉಳಿತು 14 20 14
20 2 ಉಳಿತು 20. ಈಗ ನೆಕ್ಸ್ಟ್ ಈಗ 36ರಿಂದ 145 ಭಾಗಿಸೋಣ. 36 ಇಂಟು 108 ಆಗುತ್ತೆ. 4 ಹಾಕ್ತೀನಿ. ಅಂತಿದ್ರೆ 20 2 12 14 ಕೊಡ್ತೀನಿ. ಅಕ್ಕಾಗಲೇ ಸಾರಿ 36 ಇಂಟು 4 ಅಕ್ಕಾಗ 24 ಇಷ್ಟ 2 12 2 34 ನಾಲ್ಕಾವರ್ತಿ ಅಕ್ಕಾಗ 24 ಇಷ್ಟ 2 12 2 14 1 ಉಳಿತು. ಪಾಯಿಂಟ್ ಕಟ್ಟಿ 0 ಮತ್ತು ಹೋಗೋದಿಲ್ಲ. ಹೋಗೋದಿಲ್ಲ ಮತ್ತೆ 0 ಕಟ್ಬಿಟ್ಟು 3 2 ಕಟ್ತೀನಿ. 2 12 ಇಷ್ಟ 1 2 3 6 1 72 ಸಾಕು. ನೋಡಿ 145ಕ್ಕೆ ಪ್ಲಸ್ 4.02 ಸೇರಿಸಿದ್ರೆ ಹೀಗೆ 149.02. ಈ ರೀತಿಯಾಗಿ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಅಭ್ಯಾಸದಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ವಂದನೆಗಳು.